ನಮಸ್ತೆ ಫ್ರೆಂಡ್ಸ್, ರಾಜ್ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಸರ್ಕಾರಿ ಉದ್ಯೋಗಗಳು ಮತ್ತು ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ. ಈ ಒಂದು ಹುದ್ದೆಗಳು ಸರ್ಕಾರಿ ಉದ್ಯೋಗಗಳಾಗಿರ್ತವೆ. ನೀವೇನಾದರೂ ಜಸ್ಟ್ 8ನೇ ತರಗತಿ ಮತ್ತು 10th ಪಾಸ್ ಆಗಿದ್ರೆ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು ನೋಡಿ. ಈ ಒಂದು ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿ. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಒಟ್ಟು 6300 ಹುದ್ದೆಗಳಿದಾವೆ ನೋಡಿ. ಈ ಒಂದು ಹುದ್ದೆಗಳ ನೋಡಿ, ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ. ಯಾವ ರೀತಿ ಅಂತ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾಲಕ ಮತ್ತು ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಸೇರಿ ಇನ್ನೂ ಹಲವು ಹುದ್ದೆಗಳಿದಾವೆ. ನಿಮಗೆ ಯಾವ ಹುದ್ದೆಗಳು ಸೂಟೇಬಲ್ ಆಗುತ್ತೆ ನೋಡಿಕೊಂಡು ನಿಮ್ಮ ಎಜುಕೇಶನ್ ಸಲ್ಲಿಸಬೇಕಾಗತ್ತೆ. ಸಂಸ್ಥೆ ಹೆಸರು ಭಾರತೀಯ ಗ್ರಾಮೀಣ ಕೈಗಾರಿಕಾ ಮತ್ತು ಅಭಿವೃದ್ಧಿ ಸಂಸ್ಥೆ. ಈ ಒಂದು ಸಂಸ್ಥೆಯಿಂದ ನೇಮಕಾತಿಯಾಗಿರುತ್ತೆ. ಒಟ್ಟು ಹುದ್ದೆಗಳು ನೋಡಿ 6300 ಹುದ್ದೆಗಳಿದ್ದಾವೆ. ಅಖಿಲ ಭಾರತ ನೇಮಕಾತಿಯಾಗಿರುತ್ತೆ ನೋಡಿ. ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿರ್ತವೆ. ಇನ್ನು ಹುದ್ದೆಗಳ ಹೆಸರು ಚಾಲಕ ಮತ್ತು MTS ಹಾಗೂ ಇನ್ನೂ ಹಲವು ಹುದ್ದೆಗಳಿದ್ದಾವೆ. ಸಂಬಳ ನೋಡಿ, ಪ್ರತಿ ತಿಂಗಳಿಗೆ 18,000ದಿಂದ 2,15,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಇನ್ನು ಪೋಸ್ಟ್ ಹೆಸರು ಹಾಗೂ ಪೋಸ್ಟ್ಗಳ ಸಂಖ್ಯೆ ಮತ್ತು ವಯೋಮಿತಿ ನೋಡಿ. ಯೋಜನಾ ವ್ಯವಸ್ಥಾಪಕರು 56 ಹುದ್ದೆಗಳಿದ್ದಾವೆ. ಹಾಗೆ ಪ್ರಾದೇಶಿಕ ವ್ಯವಸ್ಥಾಪಕರು 85 ಹುದ್ದೆಗಳಿದ್ದಾವೆ. ಈ ಎರಡು ಹುದ್ದೆಗಳಿಗೂ 30ರಿಂದ 45 ವರ್ಷದ ಒಳಗಿನವರು ಅರ್ಜಿಗಳನ್ನ ಸಲ್ಲಿಸಬಹುದು. ಹಾಗೇನ ಮಾರ್ಕೆಟಿಂಗ್ ಮ್ಯಾನೇಜರ್ 104 ಹುದ್ದೆಗಳು, ಕಾರ್ಯನಿರ್ವಾಹಕ 259 ಹುದ್ದೆಗಳಿದ್ದಾವೆ. ಹಾಗೆ ವಿಭಾಗೀಯ ವ್ಯವಸ್ಥಾಪಕರು 311 ಹುದ್ದೆಗಳು, ಜಿಲ್ಲಾ ವ್ಯವಸ್ಥಾಪಕರು 611 ಹುದ್ದೆಗಳಿದ್ದಾವೆ ನೋಡಿ. ಈ ಒಂದು ಹುದ್ದೆಗಳಿಗೆ 25ರಿಂದ 40 ವರ್ಷದ ಒಳಗಿನವರು ಅರ್ಜಿಗಳನ್ನ ಸಲ್ಲಿಸಬಹುದು. ಹಾಗೆ ತಹಸೀಲ್ ವ್ಯವಸ್ಥಾಪಕರು 880 ಹುದ್ದೆಗಳು, ಶಾಖಾ ವ್ಯವಸ್ಥಾಪಕರು 273 ಹುದ್ದೆಗಳಿದ್ದಾವೆ ನೋಡಿ. ಹಾಗೇನ ಫ್ರೆಂಡ್ಸ್ ನೋಡಿ, ಸಹಾಯಕ ಶಾಖಾ ವ್ಯವಸ್ಥಾಪಕರು 273 ಹುದ್ದೆಗಳು, ಲೆಕ್ಕ ಪರಿಶೋಧಕ 156 ಹುದ್ದೆಗಳು, ಗುಮಾಸ್ತ ಕ್ಲರ್ಕ್ 114 ಹುದ್ದೆಗಳು, ಕಂಪ್ಯೂಟರ್ ಆಪರೇಟರ್ 225 ಹುದ್ದೆಗಳು, ತಂಡದ ನಾಯಕ ನೋಡಿ 489 ಹುದ್ದೆಗಳು, ಹಾಗೆ ಕ್ಷೇತ್ರ ಅಧಿಕಾರಿ 249, ತರಬೇತಿ ಅಧಿಕಾರಿ 123, ಹಾಗೆ ಅಪ್ರೆಂಟಿಸಿಪ್ 754 ಹುದ್ದೆಗಳಿದ್ದಾವೆ. ಹಾಗೆ ಅಂಗಡಿ ಮೇಲ್ವಿಚಾರಕ 145 ಹುದ್ದೆಗಳು, ಪ್ರಯೋಗಾಲಯ ಸಹಾಯಕ 143, ಸಹಾಯಕ 280, ಚಾಲಕ 90 ಹುದ್ದೆಗಳಿದ್ದಾವೆ. ಹಾಗೆ ಪಿಯೋನ್ 78 ಹುದ್ದೆಗಳು, ಕಾವಲುಗಾರ 208 ಹುದ್ದೆಗಳಿದ್ದಾವೆ ನೋಡಿ. ಇಷ್ಟೊಂದು ಹುದ್ದೆಗಳಿದ್ದಾವೆ. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಬಹುಕಾರ ಸಿಬ್ಬಂದಿ MTS 234 ಹುದ್ದೆಗಳು, ಎಲೆಕ್ಟ್ರಿಷಿಯನ್ 160 ಹುದ್ದೆಗಳಿದ್ದಾವೆ. ಇನ್ನು ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ 8ನೇ ತರಗತಿ, SLC, PUC ಹಾಗೂ ITI, ಡಿಪ್ಲೊಮಾ, ಡಿಗ್ರಿ, ಸ್ನಾತಕೋತ್ತರ ಪದವಿ ನೋಡಿ. ಈ ಒಂದು ಎಜುಕೇಶನ್ಗಳಲ್ಲಿ ಯಾವುದಾದ್ರೂ ಮಾಡ್ಕೊಂಡಿದ್ರು ಕೂಡ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಹಾಗೆ ಯಾವ ಒಂದು ಹುದ್ದೆಗಳಿಗೆ ಏನು ಎಜುಕೇಶನ್ ಅಂತ ನೋಡೋದಾದ್ರೆ, ನಿಮ್ಮ ಏನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನೋಟಿಫಿಕೇಶನ್ ಹಾಕಿರ್ತೀನಿ. ಅಲ್ಲಿ ಹೋಗಿ ನೀವು ಚೆಕ್ ಮಾಡಿಕೊಂಡು ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಫಾರ್ಮ್ ಅನ್ನ ಫಿಲ್ ಮಾಡಬಹುದಾಗಿರುತ್ತೆ. 8ನೇ ತರಗತಿ ಆಗಿದ್ರು ಅರ್ಜಿಗಳನ್ನ ಸಲ್ಲಿಸಬಹುದು. ಹಾಗೆ PUC ಮತ್ತು SLC ಹಾಗೂ ITI, ಡಿಪ್ಲೊಮಾ, ಎನಿ ಡಿಗ್ರಿ ಮಾಡ್ಕೊಂಡಿದ್ರು ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಏನ ತರಬೇತಿ ಅಧಿಕಾರಿ ಅಪ್ರೆಂಟಿಸಿಪ್ ಮತ್ತು ಅಂಗಡಿ ಮೇಲ್ವಿಚಾರಕ SLC ಕೇಳಿದ್ದಾರೆ ನೋಡಿ. ಹಾಗೆ ಪ್ರಯೋಗಾಲಯ ಸಹಾಯಕ PUC, ಸಹಾಯಕ ಮತ್ತು ಚಾಲಕ P1 ಮತ್ತು ಕಾವಲುಗಾರ ಈ 4 ಹುದ್ದೆಗಳಿಗೂ ಕೂಡ 8ನೇ ತರಗತಿ ಪಾಸ್ ಆಗಿರ್ಬೇಕಾಗತ್ತೆ. ಇನ್ನು ಫ್ರೆಂಡ್ಸ್, ಕಾರ್ಯನಿರ್ವಾಹಕ ಮತ್ತು ವ್ಯವಸ್ಥಾಪಕ ಪದವಿ ಕೇಳಿದ್ದಾರೆ ನೋಡಿ. ಈ ಒಂದು ಹುದ್ದೆಗಳಿಗೆ ಡಿಗ್ರಿ ಕೇಳಿದ್ದಾರೆ. ಆನಂತರ ಶಾಖಾ ವ್ಯವಸ್ಥಾಪಕರು, ಸಹಾಯಕ ಶಾಖಾ ವ್ಯವಸ್ಥಾಪಕರು PUC, ಕ್ಲರ್ಕ್ ಪದವಿ ಹಾಗೂ ಕ್ಲರ್ಕ್ ಲೆಕ್ಕ ಪರಿಶೋಧಕ ಪದವಿ ಹಾಗೂ ಕ್ಲರ್ಕ್ ಕೂಡ PUC ಆಗಿರಬೇಕು. ಕಂಪ್ಯೂಟರ್ ಆಪರೇಟರ್ PUC ಮತ್ತು ಡಿಪ್ಲೊಮಾ ಹಾಗೂ ತಂಡದ ನಾಯಕ PUC ಆಗಿರಬೇಕಾಗತ್ತೆ. ವಯೋಮಿತಿಯನ್ನು ನೋಡೋದಾದ್ರೆ 45 ವರ್ಷದ ಒಳಗಿನವರು ಅರ್ಜಿಗಳನ್ನ ಸಲ್ಲಿಸಬಹುದು. OBC ಅಭ್ಯರ್ಥಿಗಳಿಗೆ 3 ವರ್ಷ, SC ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದ್ರೆ SC, ST, OBC, EWS ಅಭ್ಯರ್ಥಿಗಳಿಗೆ 350 ರೂಪಾಯಿ ಇದ್ರೆ, ಇತರೆ ಎಲ್ಲ ಅಭ್ಯರ್ಥಿಗಳಿಗೆ 619 ರೂಪಾಯಿ ಇರುತ್ತೆ ನೋಡಿ. ಇದನ್ನ ನೀವು ಆನ್ಲೈನ್ ಮೂಲಕ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಅಥವಾ UPIಗಳ ಮೂಲಕ ಪೇ ಮಾಡಬಹುದಾಗಿರುತ್ತೆ. ಇನ್ನು ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯಾದಂತಹ ಲಿಖಿತ ಪರೀಕ್ಷೆ ಇರಲ್ಲ, ಕೇವಲ ಸಂದರ್ಶನದ ಮೂಲಕ ಆಯ್ಕೆ. ಸರ್ಕಾರಿ ಉದ್ಯೋಗಗಳು ಮತ್ತು ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ. ಈ ಒಂದು ಹುದ್ದೆಗಳು ಸರ್ಕಾರಿ ಉದ್ಯೋಗಗಳಾಗಿರ್ತವೆ. ನೀವೇನಾದರೂ ಜಸ್ಟ್ 8ನೇ ತರಗತಿ ಮತ್ತು 10th ಪಾಸ್ ಆಗಿದ್ರೆ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು ನೋಡಿ. ಈ ಒಂದು ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ವಿಡಿಯೋನ ಕೊನೆವರೆಗೆ ನೋಡಿ. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಒಟ್ಟು 6300 ಹುದ್ದೆಗಳಿದ್ದಾವೆ ನೋಡಿ.
ಈ ಒಂದು ಹುದ್ದೆಗಳ ನೋಡಿ, ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ. ಯಾವ ರೀತಿ ಅಂತ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾಲಕ ಮತ್ತು ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಸೇರಿ ಇನ್ನೂ ಹಲವು ಹುದ್ದೆಗಳಿದ್ದಾವೆ. ನಿಮಗೆ ಯಾವ ಹುದ್ದೆಗಳು ಸೂಟೇಬಲ್ ಆಗುತ್ತೆ ನೋಡಿಕೊಂಡು ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ. ಸಂಸ್ಥೆ ಹೆಸರು ಭಾರತೀಯ ಗ್ರಾಮೀಣ ಕೈಗಾರಿಕಾ ಮತ್ತು ಅಭಿವೃದ್ಧಿ ಸಂಸ್ಥೆ. ಈ ಒಂದು ಸಂಸ್ಥೆಯಿಂದ ನೇಮಕಾತಿಯಾಗಿರುತ್ತೆ. ಒಟ್ಟು ಹುದ್ದೆಗಳು ನೋಡಿ 6,300 ಹುದ್ದೆಗಳಿದ್ದಾವೆ. ಅಖಿಲ ಭಾರತ ನೇಮಕಾತಿಯಾಗಿರುತ್ತೆ ನೋಡಿ. ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿರ್ತವೆ. ಇನ್ನು ಹುದ್ದೆಗಳ ಹೆಸರು ಚಾಲಕ ಮತ್ತು MTS ಹಾಗೂ ಇನ್ನೂ ಹಲವು ಹುದ್ದೆಗಳಿದ್ದಾವೆ. ಸಂಬಳ ನೋಡಿ, ಪ್ರತಿ ತಿಂಗಳಿಗೆ 18,000ದಿಂದ 2,15,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ. ಇನ್ನು ಪೋಸ್ಟ್ ಹೆಸರು ಹಾಗೂ ಪೋಸ್ಟ್ಗಳ ಸಂಖ್ಯೆ ಮತ್ತು ವಯೋಮಿತಿ ನೋಡಿ. ಯೋಜನಾ ವ್ಯವಸ್ಥಾಪಕರು 56 ಹುದ್ದೆಗಳಿದ್ದಾವೆ. ಹಾಗೆ ಪ್ರಾದೇಶಿಕ ವ್ಯವಸ್ಥಾಪಕರು 85 ಹುದ್ದೆಗಳಿದ್ದಾವೆ. ಈ ಎರಡು ಹುದ್ದೆಗಳಿಗೂ 30ರಿಂದ 45 ವರ್ಷದ ಒಳಗಿನವರು ಅರ್ಜಿಗಳನ್ನ ಸಲ್ಲಿಸಬಹುದು. ಹಾಗೇನ ಮಾರ್ಕೆಟಿಂಗ್ ಮ್ಯಾನೇಜರ್ 104 ಹುದ್ದೆಗಳು, ಕಾರ್ಯನಿರ್ವಾಹಕ 259 ಹುದ್ದೆಗಳಿದ್ದಾವೆ. ಹಾಗೆ ವಿಭಾಗೀಯ ವ್ಯವಸ್ಥಾಪಕರು 311 ಹುದ್ದೆಗಳು, ಜಿಲ್ಲಾ ವ್ಯವಸ್ಥಾಪಕರು 611 ಹುದ್ದೆಗಳಿದ್ದಾವೆ ನೋಡಿ. ಈ ಒಂದು ಹುದ್ದೆಗಳಿಗೆ 25ರಿಂದ 40 ವರ್ಷದ ಒಳಗಿನವರು ಅರ್ಜಿಗಳನ್ನ ಸಲ್ಲಿಸಬಹುದು. ಹಾಗೆ ತಹಸೀಲ್ ವ್ಯವಸ್ಥಾಪಕರು 880 ಹುದ್ದೆಗಳು, ಶಾಖಾ ವ್ಯವಸ್ಥಾಪಕರು 273 ಹುದ್ದೆಗಳಿದ್ದಾವೆ ನೋಡಿ. ಹಾಗೇನ ಫ್ರೆಂಡ್ಸ್ ನೋಡಿ, ಸಹಾಯಕ ಶಾಖಾ ವ್ಯವಸ್ಥಾಪಕರು 273 ಹುದ್ದೆಗಳು, ಲೆಕ್ಕ ಪರಿಶೋಧಕ 156 ಹುದ್ದೆಗಳು, ಗುಮಾಸ್ತ ಕ್ಲರ್ಕ್ 114 ಹುದ್ದೆಗಳು, ಕಂಪ್ಯೂಟರ್ ಆಪರೇಟರ್ 225 ಹುದ್ದೆಗಳು, ತಂಡದ ನಾಯಕ ನೋಡಿ 489 ಹುದ್ದೆಗಳು, ಹಾಗೆ ಕ್ಷೇತ್ರ ಅಧಿಕಾರಿ 249, ತರಬೇತಿ ಅಧಿಕಾರಿ 123, ಹಾಗೆ ಅಪ್ರೆಂಟಿಸಿಪ್ 754 ಹುದ್ದೆಗಳಿದ್ದಾವೆ. ಹಾಗೆ ಅಂಗಡಿ ಮೇಲ್ವಿಚಾರಕ 145 ಹುದ್ದೆಗಳು, ಪ್ರಯೋಗಾಲಯ ಸಹಾಯಕ 143, ಸಹಾಯಕ 280, ಚಾಲಕ 90 ಹುದ್ದೆಗಳಿದ್ದಾವೆ. ಹಾಗೆ ಪಿಯೋನ್ 78 ಹುದ್ದೆಗಳು, ಕಾವಲುಗಾರ 208 ಹುದ್ದೆಗಳಿದ್ದಾವೆ ನೋಡಿ. ಇಷ್ಟೊಂದು ಹುದ್ದೆಗಳಿದ್ದಾವೆ. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಬಹುಕಾರ ಸಿಬ್ಬಂದಿ MTS 234 ಹುದ್ದೆಗಳು, ಎಲೆಕ್ಟ್ರಿಷಿಯನ್ 160 ಹುದ್ದೆಗಳಿದ್ದಾವೆ ನೋಡಿ. ಇನ್ನು ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ 8ನೇ ತರಗತಿ, SLC, PUC ಹಾಗೂ ITI, ಡಿಪ್ಲೊಮಾ, ಡಿಗ್ರಿ, ಸ್ನಾತಕೋತ್ತರ ಪದವಿ ನೋಡಿ. ಈ ಒಂದು ಎಜುಕೇಶನ್ಗಳಲ್ಲಿ ಯಾವುದಾದ್ರೂ ಮಾಡ್ಕೊಂಡಿದ್ರು ಕೂಡ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಹಾಗೆ ಯಾವ ಒಂದು ಹುದ್ದೆಗಳಿಗೆ ಏನು ಎಜುಕೇಶನ್ ಅಂತ ನೋಡೋದಾದ್ರೆ, ನಿಮ್ಮ ಏನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನೋಟಿಫಿಕೇಶನ್ ಹಾಕಿರ್ತೀನಿ. ಅಲ್ಲಿ ಹೋಗಿ ನೀವು ಚೆಕ್ ಮಾಡಿಕೊಂಡು ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಫಾರ್ಮ್ ಅನ್ನ ಫಿಲ್ ಮಾಡಬಹುದಾಗಿರುತ್ತೆ. 8ನೇ ತರಗತಿ ಆಗಿದ್ರು ಅರ್ಜಿಗಳನ್ನ ಸಲ್ಲಿಸಬಹುದು. ಹಾಗೆ PUC ಮತ್ತು SLC ಹಾಗೂ ITI, ಡಿಪ್ಲೊಮಾ, ಎನಿ ಡಿಗ್ರಿ ಮಾಡ್ಕೊಂಡಿದ್ರು ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಏನ ತರಬೇತಿ ಅಧಿಕಾರಿ ಅಪ್ರೆಂಟಿಸಿಪ್ ಮತ್ತು ಅಂಗಡಿ ಮೇಲ್ವಿಚಾರಕ SLC ಕೇಳಿದ್ದಾರೆ ನೋಡಿ. ಹಾಗೆ ಪ್ರಯೋಗಾಲಯ ಸಹಾಯಕ PUC, ಸಹಾಯಕ ಮತ್ತು ಚಾಲಕ P1 ಮತ್ತು ಕಾವಲುಗಾರ ಈ 4 ಹುದ್ದೆಗಳಿಗೂ ಕೂಡ 8ನೇ ತರಗತಿ ಪಾಸ್ ಆಗಿರ್ಬೇಕಾಗತ್ತೆ. ಇನ್ನು ಫ್ರೆಂಡ್ಸ್, ಕಾರ್ಯನಿರ್ವಾಹಕ ಮತ್ತು ವ್ಯವಸ್ಥಾಪಕ ಪದವಿ ಕೇಳಿದ್ದಾರೆ ನೋಡಿ. ಈ ಒಂದು ಹುದ್ದೆಗಳಿಗೆ ಡಿಗ್ರಿ ಕೇಳಿದ್ದಾರೆ. ಆನಂತರ ಶಾಖಾ ವ್ಯವಸ್ಥಾಪಕರು, ಸಹಾಯಕ ಶಾಖಾ ವ್ಯವಸ್ಥಾಪಕರು PUC, ಕ್ಲರ್ಕ್ ಪದವಿ ಹಾಗೂ ಲೆಕ್ಕ ಪರಿಶೋಧಕ ಪದವಿ ಹಾಗೂ ಕ್ಲರ್ಕ್ ಕೂಡ PUC ಆಗಿರಬೇಕು. ಕಂಪ್ಯೂಟರ್ ಆಪರೇಟರ್ PUC ಮತ್ತು ಡಿಪ್ಲೊಮಾ ಹಾಗೂ ತಂಡದ ನಾಯಕ PUC ಆಗಿರಬೇಕಾಗತ್ತೆ. ವಯೋಮಿತಿಯನ್ನು ನೋಡೋದಾದ್ರೆ 45 ವರ್ಷದ ಒಳಗಿನವರು ಅರ್ಜಿಗಳನ್ನ ಸಲ್ಲಿಸಬಹುದು. OBC ಅಭ್ಯರ್ಥಿಗಳಿಗೆ 3 ವರ್ಷ, SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತೆ. ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದ್ರೆ SC/ST, OBC, EWS ಅಭ್ಯರ್ಥಿಗಳಿಗೆ 350 ರೂಪಾಯಿ ಇದ್ರೆ, ಇತರೆ ಎಲ್ಲ ಅಭ್ಯರ್ಥಿಗಳಿಗೆ 619 ರೂಪಾಯಿ ಇರುತ್ತೆ ನೋಡಿ. ಇದನ್ನ ನೀವು ಆನ್ಲೈನ್ ಮೂಲಕ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಅಥವಾ UPI ಮೂಲಕ ಪೇ ಮಾಡಬಹುದಾಗಿರುತ್ತೆ. ಇನ್ನು ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯಾದಂತಹ ಲಿಖಿತ ಪರೀಕ್ಷೆ ಇರಲ್ಲ, ಕೇವಲ ಸಂದರ್ಶನದ ಮೂಲಕ